ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೃದಯಗಳ ಮಾತು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಮತ್ತು ಎಲ್ಲರೂ ನನ್ನ ಸಾಕಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ. ಮತ್ತು ಇನ್ನೊಂದು ಖುಷಿ ವಿಷಯ ಅಂದರೆ ನಿನ್ನೆ ನನಗೆ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಸರ್. ಸಾರಿ ಫಾರ್ ದ್ಯಾಟ್. ಟುಡೇ ನಾನು ವಾಕಿಂಗ್ ಹೋಗೋಕ್ಕಾಗೋದಿಲ್ಲ. ನಿಮಗೆ ಸ್ವಲ್ಪ ಪ್ರಕೃತಿನ ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ನಾನು ಊರಿಗೆ ಹೋಗ್ಕೊಂಡಿದ್ದೀನಿ. ಅದಕ್ಕೆ ನಾನು ನಮ್ಮ ಮಹಾದೇವ ಶಿವ ಪರಮಾತ್ಮ ಅವರ ಸ್ಕ್ರೀನ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಮತ್ತು ಕೆಲವೊಬ್ಬರಿಗೆ ಮನಸ್ಸಲ್ಲಿ ಬರ್ತಿರಬೇಕು, ಇವು ಯಾರು ಬ್ಲಾಗ್ ಮಾಡ್ತಾ ಇದ್ದಾನೆ, ಇವನ ಫೇಸ್ ಹೇಗೂ ತೋರಿಸ್ತಾ ಇಲ್ಲ ಅಂತ. ಎಲ್ರಿಗೂ ಒಂದು ವಿನಂತಿ ಮಾಡ್ಕೋತೀನಿ, ತಪ್ಪು ತಿಳ್ಕೊಬೇಡಿ. ನಾನು ನನ್ನ ಫೇಸ್ ತೋರಿಸ್ತಿಲ್ಲ ಅಂತ ಒಂದೇನೋ ನನ್ನ ಮನಸ್ಸಿನಲ್ಲಿ ನಾನು ಗುರಿ ಇಟ್ಕೊಂಡಿದ್ದೀನಿ. ಅದು ಆಗೋವರೆಗೂ ನಾನು ಯಾರಿಗೂ ಕಾಣಿಸಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನಾನು 100% ಎಲ್ರಿಗೂ ಕಾಣಿಸ್ತೀನಿ. ನಾನು ಗುರಿ ಮುಟ್ಟಿದ ಮೇಲೆ ಅಲ್ಲಿವರೆಗೂ ನನ್ನನ್ನು ಹೀಗೆ ಪ್ರೀತಿಸ್ತಾ ಇರಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ಜೊತೆ ಇರ್ತೀನಿ ಸದಾಕಾಲ. ಏನಾದರೂ ಒಳ್ಳೆ ವಿಚಾರಗಳನ್ನು ಮಾಡ್ತಾ ಇರೋಣ. ಚಲೋ, ಇವತ್ತಿನ ವಿಷಯ ಮಾತಾಡೋಣ. ಇವತ್ತಿನ ವಿಷಯ ಬಂದುಬಿಟ್ಟು ನಮ್ಮ ಪ್ರೀವಿಯಸ್ ಕಂಪನಿಯಲ್ಲಿ ನಾವು ಮಾಡಿರೋ ಕೆಲಸದ ಎಕ್ಸ್ಪೀರಿಯೆನ್ಸು ಮತ್ತು ನಾವು ಪ್ರೆಸೆಂಟ್ ಮಾಡ್ತಾ ಇರೋ ಕಂಪನಿಗಳ ಎಕ್ಸ್ಪೀರಿಯೆನ್ಸ್ ಬಗ್ಗೆ. ಅಂದರೆ ಏನು, ನಮ್ಮ ಹಳೆಯ ಕಂಪನಿ ಹೇಗಿತ್ತು, ಈಗಿನ ಕಂಪ್ನಿ ಹೇಗಿದೆ, ಹಳೆಯ ಕಂಪ್ನಿಗಳ ಎಂಪ್ಲಾಯಿಗಳು ಹೇಗಿದ್ದರು, ಈಗಿನ ಎಂಪ್ಲಾಯಿಗಳು ಹೇಗಿದ್ದಾರೆ, ನನ್ನ ಹಳೆಯ ಕಂಪ್ನಿಗಳ ಕೆಲಸ ಚೆನ್ನಾಗಿತ್ತಾ, ಇಲ್ಲ ನನ್ನ ಪ್ರೆಸೆಂಟ್ ಕಂಪ್ನಿ ಕೆಲಸ ಚೆನ್ನಾಗಿತ್ತಾ, ಮತ್ತು ಹಳೆಯ ಕಂಪ್ನಿಗಳ ಎಂಪ್ಲಾಯಿಗಳ ಬಗ್ಗೆ ನಾವು ಏನು ಮಾತಾಡ್ತಾ ಇದ್ದೀವಿ, ಪ್ರೆಸೆಂಟ್ ಕಂಪ್ನಿಗಳ ಎಂಪ್ಲಾಯಿಗಳ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ, ಇಂಥ ಎಲ್ಲ ಕೆಲವೊಂದು ಸಣ್ಣ ವಿಚಾರಗಳ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ಮಾತಾಡೋಣ. ಮತ್ತು ಮೊದಲನೇ ವಿಷಯ ಹೇಳ್ತೀನಿ. ಹಳೆ ಕಂಪನಿಗೂ ಹೊಸ ಕಂಪನಿಗೂ ನಾವು ಒಂದು ಬ್ಲೇಮ್ ಮಾಡೋದನ್ನು ಬಿಡೋಣ. ಅದು ಹಾಗಿತ್ತು, ಇದು ಹೀಗಿದೆ, ಅದೇ ಚೆನ್ನಾಗಿತ್ತಪ್ಪ, ನಾ ಯಾಕೆ ಇಲ್ಲಿ ಬಂದೆ, ಮತ್ತು ನಮ್ಮ ಬಾಸ್ ಆ ಬಾಸ್ ಚೆನ್ನಾಗಿದ್ರು, ಈ ಬಾಸ್ ಹೀಗಿದ್ದಾನೆ, ಈ ಬಾಸ್ ಚೆನ್ನಾಗಿದ್ದಾನೆ, ಆ ಬಾಸ್, ಇದನ್ನೆಲ್ಲ ಬಿಟ್ಟುಬಿಡಿ ಸರ್. ಇನ್ನೇನು ನಾವು ಮಾಡಬಾರ್ದು. ಆ್ಯಕ್ಚುಲಿ ನಾವು ಏನು ತಿಳ್ಕೊಬೇಕು ಅಂದರೆ, ನಮ್ಮ ಎಕ್ಸ್ಪೀರಿಯೆನ್ಸನ್ನು ಕೌಂಟ್ ಮಾಡ್ಕೋಬೇಕು. ನಾನು ಆ ಕಂಪ್ನಿಯಲ್ಲಿ ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ದೀನಿ, ನನಗೆ ಕೆಲವೊಂದು ಕೆಲಸಗಳು ಗೊತ್ತಿಲ್ಲದ ಕೆಲಸಗಳನ್ನು ನಾನು ಮಾಡಿದ್ದೀನಿ, ನನಗೆ ಆ ಕಂಪ್ನಿ ಆ ಕೆಲಸಗಳನ್ನು ಮಾಡೋಕ್ಕೆ ಸ್ಕೋಪ್ ಕೊಟ್ಟಿದೆ, ನನಗೆ ಆ ಕಂಪ್ನಿ ನನಗೆ ಆ ವಿದ್ಯೆಯನ್ನು ಕಲಿಸಿದೆ. ಹೀಗೆ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾವು ಯಾರಿಗೂ ಬ್ಲೇಮ್ ಮಾಡಿದರೆ ಅದರಿಂದ ನಮಗೇನು ಆಗೋದಿಲ್ಲ, ಬಟ್ ನಮಗೇನಾಗುತ್ತೆ, ನಮ್ಮ ಮೈಂಡ್ನಲ್ಲಿ ಒಂದು ಏನಾದರೂ ಕೆಟ್ಟ ಭಾವನೆಗಳು ಬರ್ತಾ ಇರುತ್ತೆ. ನಾವು ಒಳ್ಳೆಯ ವಿಚಾರಗಳನ್ನು ಮಾಡ್ತಾಯಿದ್ರೆ ನಮಗೆ ಒಳ್ಳೆ ವಿಚಾರಗಳೇ ಬರ್ತಾ ಇರ್ತವೆ. ನಾವು ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡಲಿ, ಏನೇ ಮಾಡಲಿ, ಅಲ್ಲಿ ಕಂಪ್ನಿಗಳಲ್ಲಿರೋ ಕೆಟ್ಟದ್ದನ್ನು ವಿಚಾರ ಮಾಡೋದಕ್ಕಿಂತ ಒಳ್ಳೆಯದನ್ನು ವಿಚಾರ ಮಾಡಿದರೆ ನಮಗೇನಾಗುತ್ತೆ ಅಂದರೆ, ನಮ್ಮ ಮನಸ್ಸು ಕೂಡ ನಮ್ಮ ಹಿಡಿತದಲ್ಲಿರುತ್ತೆ. ಪ್ಲಸ್ ಏನಾಗುತ್ತೆ, ನಾವು ಒಳ್ಳೆಯ ವಿಚಾರಗಳಲ್ಲೇ ಹೋಗ್ತಾ ಇರ್ತೀವಿ. ಚಲೋ ಸರ್. ಆ್ಯಕ್ಚುಲಿ ಏನಾಗುತ್ತೆ, ಪ್ರತಿಯೊಂದು ನಾವು ಕಂಪ್ನಿಗಳಲ್ಲಿ ನಮ್ಮ ಬಾಸ್ಗಳ ಮೇಲೆ, ಅಲ್ಲಿ ಎಂಪ್ಲಾಯಿಗಳ ಮೇಲೆ ನಾವು ಏನಾದರೂ ಬ್ಲೇಮ್ ಮಾಡ್ತಾ ಇರ್ತೀವಿ. ಅದನ್ನು ಮಾಡೋದು ಬೇಡ. ಯಾಕಂದರೆ ನಾವು ಒಂದು ಕಂಪ್ನಿಯ ಬಗ್ಗೆ ನಾವು ವಿಚಾರ ಮಾಡ್ತಾ ಇರ್ತೀವಿ, ಒಂದು ಕಂಪ್ನಿ ಎಂಪ್ಲಾಯಿ ಬಗ್ಗೆ ವಿಚಾರ ಮಾಡ್ತಾ ಇರ್ತೀವಿ. ಹೇಗೆ ಇದ್ದಾರೋ ಏನಿದ್ದಾರೋ ಅದು ಗೊತ್ತಿಲ್ಲ, ಅದನ್ನು ವಿಚಾರ ಮಾಡಬೇಡಿ. ಬಟ್ ನೀವು ಆ ಕಂಪನಿಯಲ್ಲಿನ ಎಕ್ಸ್ಪೀರಿಯೆನ್ಸು, ಕೆಲಸ, ನೀವು ಕಲಿತಿರೋ ವಿಷಯಗಳ ಬಗ್ಗೆ ವಿಚಾರ ಮಾಡ್ತಾಯಿರಿ. ಮತ್ತು ಇನ್ನು ಪ್ರೆಸೆಂಟ್ ಇದರಲ್ಲಿ ಕೆಲಸ ಮಾಡ್ತಾ ಇರೋ ಎಂಪ್ಲಾಯಿಗಳ ಬಗ್ಗೆನೂ ಮಾತಾಡೋದನ್ನು ಬಿಟ್ಬಿಡಿ. ಯಾಕಂದರೆ ನೀವು ಕೆಲಸ ಮಾಡ್ತಾ ಇರೋದು ಅಂದರೆ ನಿಮಗೆ ಅದು ಒಂದು ಅನ್ನ ಕೊಡ್ತಾ ಇರುತ್ತೆ. ನಾವು ಅದಕ್ಕೆ ಬ್ಲೇಮ್ ಮಾಡೋದು ಸರಿ ಅನಿಸೋದಿಲ್ಲ. ಅದಕ್ಕೆ ಇರುತ್ತೆ, ಎಲ್ಲ ಕಂಪ್ನಿಗಳಲ್ಲಿರುತ್ತೆ ಸರ್. ಕಂಪ್ನಿ ಬಿಟ್ಟುಬಿಡಿ ಸರ್, ನಮ್ಮ ಮನೆಗಳಲ್ಲಿ ಎಷ್ಟೋ ವಿಚಾರಗಳಿರುತ್ತೆ. ನಾನು ಬಿಟ್ಟು ಹೋಗಿಬಿಡ್ಬೇಕಪ್ಪ, ನಾವು ನಮ್ಮ ತಂದೆ ತಾಯಿಗಳಿಗೇ ನಾವು ಬೈತೀವಿ, ನಮ್ಮ ಹೆಂಡತಿಗಳಿಗೆ ಬೈತೀವಿ, ನಮ್ಮ ಮಕ್ಕಳಿಗೇ ಬೈತೀವಿ. ಅಂಥದ್ರಲ್ಲಿ ಸರ್ ಹೊರಗಡೆ ನೀವು ಕೆಲಸ ಮಾಡ್ತಾ ಇರ್ತೀರ, ಅದರಲ್ಲಿ ಕಾಮನ್ ಅಲ್ಲ. ಅದಕ್ಕೆ ಬ್ಲೇಮನ್ನು ಮಾಡೋದು ಬೇಡ. ಯಾವುದೇ ಕಾರಣಕ್ಕೂ ನಾವು ಬ್ಲೇಮ್ ಮಾಡೋದು ಬೇಡ. ಚೆನ್ನಾಗಿರೋ ವಿಚಾರಗಳನ್ನು ಕಲಿಯೋಣ,
ಚೆನ್ನಾಗಿರೋ ಜನಗಳ ಜೊತೆ ಸ್ನೇಹ ಮಾಡ್ಕೊಳ್ಳೋಣ. ಅವರಿಂದ ನಾವು ಏನಾದರೂ ಕಲಿಯೋಣ, ಅವರಿಗೆ ನಾವೇನಾದರೂ ಕಲಿಸೋಣ. ಹೀಗೆ ಮಾಡ್ತಾ ಹೋದರೆ ನಮ್ಮದೊಂದು ಮೆಂಟಾಲಿಟಿ, ಒಂದು ಮೈಂಡ್ ಏನಾಗುತ್ತೆ ಗೊತ್ತಾ? ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಮ್ಮ ಮೈಂಡು, ನಮ್ಮ ಮೆಂಟಾಲಿಟಿ ಹೇಗಾಗುತ್ತೆ ಅಂದರೆ, ನಿಮ್ಮ ಕಂಪನಿಯಲ್ಲಿರೋ CEO CFO ಇರ್ತಾರಲ್ಲ, ಆ ಮೆಂಟಾಲಿಟಿಗೆ ನೀವು ಹೋಗ್ತಿರ್ತೀರ. ಅದಕ್ಕೆ ಯಾವತ್ತೂ ಯಾರಿಗೂ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿರೋದನ್ನು ಕಲೀರಿ, ಚೆನ್ನಾಗಿರೋದನ್ನು ಕಲಿಸಿ. ಇನ್ನೊಂದು, ನೀವು ನಿಮ್ಮ ಕಂಪ್ನಿಗಳಲ್ಲಿ ಕೆಲಸ ಮಾಡುವಾಗ ಯಾರಿಗಾದರೂ ನಿಮ್ಗೆ ಗೊತ್ತಿರೋ ವಿಷಯನ ಹೇಳೋಕ್ಕೆ ಹಿಂದೆ ಹೋಗಬೇಡಿ. ಇದೊಂದು ಎಲ್ಲರೂ ಮಾಡೋ ದೊಡ್ಡ ತಪ್ಪು. ಯಾಕಂದರೆ ನಾನು ಕಲಿಸ್ಬಿಟ್ರೆ ಅವನು ನನಗಿಂತ ಮುಂದೆ ಹೋಗಿಬಿಡ್ತಾನೆ, ನಾನು ಬಿಟ್ಟು ಮುಂದೆ ಹೋಗ್ತಾನೆ. ಈ ವಿಚಾರಗಳು ಇರ್ತವೆ. ಯಾವಾಗಲೂ ಈ ವಿಚಾರಗಳು ಎಲ್ಲರಲ್ಲೂ ಇರುತ್ತೆ. ಆಲ್ವೇಸ್ಲಿ ನನ್ನ ಹಳೆ ಕಂಪ್ನಿಯಲ್ಲಿದ್ದಾಗ ಒಂದು ಸ್ವಲ್ಪ ಟೈಮ್ ಅಂದರೆ 100%ಅಲ್ಲಿ 0.1% ಅಂತ ತಿಳ್ಕೊಳ್ಳಿ. ಈ ಭಾವನೆ ನನ್ನಲ್ಲಿ ಬಂದಿತ್ತು, 0.1%. ಅದಾದಮೇಲೆ ನನಗೊಂದು ಏನೋ ವಿಚಾರ ಬಂತು. ನಾನೊಂದು ಕೆಲವೊಂದು ಸ್ಪೀಚ್ಗಳನ್ನು ಕೇಳಿದಾಗ ಅದು ನನ್ನ ಮನೋಭಾವನೆನ ಕಡಿಮೆ ಮಾಡಿಬಿಡ್ತು. ಆಮೇಲೆ ನನ್ನ ಹತ್ರ ನನಗೆ ಏನೇನು ಬರುತ್ತಲ್ಲ, ನಾನು ಎಲ್ಲ ವಿಷಯಗಳನ್ನು ಎಲ್ಲರ ಜೊತೆನೂ ಹಂಚ್ಕೋತಾ ಇದ್ದೆ, ಎಲ್ರಿಗೂ ಹೇಳ್ಕೊಡ್ತಾಯಿದ್ದೆ. ಹೀಗಾಗಿ ಸ್ವಲ್ಪ ಎಲ್ಲರೂ ನನ್ನ ಜೊತೆ ಚೆನ್ನಾಗಿರ್ತಿದ್ರು, ಎಲ್ಲರೂ ಖುಷಿಯಿಂದ ನನ್ನ ಜೊತೆ ಮಾತಾಡ್ತಾಯಿದ್ರು. ಈಗಾದರೂ ಕೂಡ ನನ್ನ ಜೊತೆ ಎಲ್ಲ ಎಂಪ್ಲಾಯಿಗಳನ್ನು ಖುಷಿಯಿಂದ ಮಾತಾಡ್ತಾರೆ, ಎಲ್ಲರೂ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ. ಒಂದು ವಿಷಯ, ಯಾವುದೇ ಕಂಪ್ನಿಗಳ ಬಗ್ಗೆ ನಾವು ಮಾತಾಡೋದು ಒಳ್ಳೆಯದಿಲ್ಲ. ಇದೊಂದು ನನ್ನ ಅನಿಸಿಕೆ. ಅದಕ್ಕೆ ನಾವು ನಮ್ಮ ಕಂಪ್ನಿಗಳನ್ನು ಪ್ರೀತಿಸೋಣ. ಕೆಲವೊಬ್ಬರು ಹೇಳ್ತಾರೆ ಕಂಪ್ನಿನ ಪ್ರೀತಿಸಬಾರ್ದು, ನಮ್ಮ ಜಾಬನ್ನು ಪ್ರೀತಿಸಬೇಕು ಅಂತ. ಸರ್, ನಮ್ಮ ಜಾಬನ್ನು ಪ್ರೀತಿಸಬೇಕು, ಕಂಪನಿನೂ ಪ್ರೀತಿಸಬೇಕು. ಯಾಕಂದರೆ ಕಂಪನಿ ನಿಮಗೆ ಸ್ಯಾಲ್ರಿ ಕೊಡ್ತಾ ಇರುತ್ತೆ. ಅದನ್ನು ನೀವು ಪ್ರೀತಿಸಲಿಲ್ಲ ಅಂದರೆ ಏನು ಅರ್ಥ ಹೇಳಿ? ನಿಮ್ಮ ಕೆಲಸನೂ ಪ್ರೀತಿಸಿ, ಅದರ ಜೊತೆ ನಿಮ್ಮ ಕಂಪ್ನಿನೂ ಪ್ರೀತಿಸಿ. ಅದೊಂದೇ ನನ್ನ ವಿಷಯ ಹೇಳೋದು. ಚೆನ್ನಾಗಿ ಕೆಲಸ ಮಾಡಿ, ಒಳ್ಳೆ ರೀತಿಯಂಥ ಕೆಲಸ ಮಾಡಿ, ಎಲ್ಲರೂ ನಿಮ್ಮನ್ನು ಅಪ್ರಿಸಿಯೇಟ್ ಮಾಡುವಂಥ ಕೆಲಸ ಮಾಡಿ, ಸ್ಮಾರ್ಟ್ ವರ್ಕ್ ಮಾಡಿ. ಮತ್ತು ನಿಮ್ಮ ಜೊತೆ ಇರೋ ಸಹಪಾಠಿಗಳಿಗೆ ನಿಮಗೆ ಏನೇನು ವಿಷಯಗಳು ತಿಳಿದಿದೆಯೋ, ಏನೇನು ವಿಷಯಗಳು ಬರುತ್ತೋ ಕೇಳಿದವರಿಗೆ ಎಲ್ರಿಗೂ ನಿಮ್ಮ ಜ್ಞಾನವನ್ನು ಹಂಚಿಕೊಳ್ಳಿ. ನೀವು ಎಷ್ಟು ನಿಮ್ಮ ಜ್ಞಾನವನ್ನು ಹಂಚ್ಕೊಳ್ತೀರೋ ಅಷ್ಟು ನಿಮ್ಮ ವ್ಯಾಲ್ಯೂ ಡಬಲ್ ಆಗುತ್ತೆ. ಇಷ್ಟೇ ನಿಮ್ಮನ್ನು ಕೇಳ್ಕೊಳ್ಳೋದು. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಿಂದ ಇರಿ, ಎಲ್ಲರೂ ಸಂತೋಷದಿಂದ ಇರಿ ಅಂತ ಆ ದೇವರಲ್ಲಿ ಕೇಳ್ತಾ, ಮಹಾದೇವನಲ್ಲಿ ನನ್ನ ಒಂದು ವಿನಂತಿ ಅಂದರೆ, ಜಗತ್ತಿನಲ್ಲಿರೋ ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇರು ಅಂತ ಹೇಳ್ತೀನಿ. ಇದೇ ಮನೋಭಾವನೆಯನ್ನು ನಾವು ಎಲ್ಲರೂ ಇಟ್ಕೊಳ್ಳೋಣ. ಹೀಗಾದರೆ ನಮ್ಮ ಜಗತ್ತು ಮುಂದುವರಿಯುತ್ತೆ, ನಾವು ಮುಂದುವರಿತೀವಿ. ಎಲ್ಲರಿಗೂ ಖುಷಿಯಾಗಲಿ, ಎಲ್ಲರೂ ಸಂತೋಷದಿಂದಿರಲಿ, ಎಲ್ಲರೂ ಪ್ರೀತಿಯಿಂದ ನನಗೆ ಸಪೋರ್ಟ್ ಮಾಡಿ. ಹೀಗೆ ನನ್ನನ್ನು ಲೈಕ್ ಮಾಡ್ತಾಯಿರಿ. ನನ್ನ ವಿಷಯ ನಿಮಗೆ ಚೆನ್ನಾಗಿ ಅನಿಸಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರ್ ಹರ್ ಮಹಾದೇವ್. ಎಲ್ಲರಿಗೂ ಒಳ್ಳೆಯದಾಗಲಿ. ಖುಷಿಯಿಂದ ಇರಿ ಸರ್, ಖುಷಿಯಿಂದ ಇರಿ. ಖುಷಿ ಇದ್ದರೆ ಎಲ್ಲನೂ ಇರುತ್ತೆ. ನಮಸ್ಕಾರ.